ಇನ್ನು ದಿಲೀಪ್ ರಾಜ್ ಅವರ ಸಾವಿನ ಬೆನ್ನಲ್ಲೇ ಮತ್ತೆ ಒಂದು ಇಟಲ್ ಕಲ್ಯಾಣ ಸೀರಿಯಲ್ನಲ್ಲಿ ಅಭಿನಯ ಮಾಡ್ತಿದ್ದಂಥ ಅತಿ ದೊಡ್ಡ ನಟಿ ಇದೀಗ ನಿಧನರಾಗಿರುವಂಥದ್ದು. ಇನ್ನು ನೀನಾದಿನ ಸೀರಿಯಲ್ನಲ್ಲೂ ಕೂಡ ಎರಡನೇ ನಾಯಕಿಯ ಪಾತ್ರದಲ್ಲಿ ಅವರು ಅಭಿನಯಿಸ್ತಿದ್ದಂಥ ಈ ನಟಿ ಸಾವನ್ನಪ್ಪಿರುವಂಥದ್ದು. ಈಗಾಗಲೇ ದಿಲೀಪ್ ರಾಜ್ ಸಾವಿನಿಂದನಾಗಿ ಇಡೀ ಚಿತ್ರರಂಗ ನಿಜವೂ ಕೂಡ ಶಾಕ್ತಲ್ಲಿರುವಂಥ ಸಂದರ್ಭದಲ್ಲೇ ಮತ್ತೊಬ್ಬ ನಟಿ ಈ ರೀತಿ ಸಾವನ್ನಪ್ಪಿರೋದು ಚಿತ್ರರಂಗಕ್ಕೆ ಮತ್ತೊಂದು ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿರುವಂಥದ್ದು ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಬೇಕು ಅಂತ ಕನಸುಗಳನ್ನ ಇಟ್ಕೊಂಡಿದ್ದಂಥ ಅತಿ ದೊಡ್ಡ ಕಲಾವಿದರು ಇದೀಗ ಕೊನೆ ಸೆಳೆದಿರುವಂಥದ್ದು. ಈ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಅಂತ ಹೇಳ್ಬೋದು. ಬೇರೆ ಯಾರಲ್ಲ, ನಂದಿನಿಯವರು ನೀನಾದಿನ ಸೀರಿಯಲ್ನಲ್ಲಿ ಎರಡನೇ ನಾಯಕಿಯಾಗಿ ಮತ್ತು ಇಟಲ್ ಕಲ್ಯಾಣದಲ್ಲಿ ಸಹ ನಾಯಕಿಯಾಗಿ ನಮ್ಮನೆ ಯುವರಾಣಿ ಸೀರಿಯಲ್ನಲ್ಲೂ ಕೂಡ ಅವರು ಅಭಿನಯಿಸಿದಂಥ ನಟಿ ಅಂತ ಹೇಳ್ಬೋದು. ಇನ್ನು ಚರಣದಾಸಿ ಸೀರಿಯಲ್ನಲ್ಲೂ ಕೂಡ ಅವರು ಪ್ರಮುಖವಾದ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದರು. ಇನ್ನು ತಂದೆಯ ಸರ್ಕಾರಿ ಕೆಲಸ, ತಂದೆ ತೀರೋದ ನಂತರ ಆ ಕೆಲಸ ತೆಗೆದುಕೋ ಅಂತ ಹೇಳಿ ಅದೇ ಕೆಲಸ ಮಾಡು, ಸಿನಿಮಾವನ್ನು ಬಿಡು ಅಂತ ಅವರ ತಾಯಿ ತುಂಬಾ ಹೇಳಿದ್ದಕ್ಕೆ ಈ ನಟಿ ಸದ್ಯ ತಮಿಳಿನಲ್ಲಿ ಅಭಿನಯ ಕೂಡ ಮಾಡಿಸಿದರು ಇಟಲ್ ಕಲ್ಯಾಣ ಸೀರಿಯಲ್ ಮುಗಿದ ನಂತರ. ಆದರೆ ದುರಂತ ಎಂಬಂತೆ ಈ ನಟಿ ದುಡುಕಿನ ನಿರ್ಧಾರವನ್ನು ಮಾಡಿ ಇದೀಗ ಆತ್ಮಹತ್ಯೆಗೆ ಮಧ್ಯರಾತ್ರಿ 2:30 ಸುಮಾರಿನಲ್ಲಿ